ಡಾಕ್ಟರ್ ರಾಜ್ ಕುರಿತ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಈ ಪುಸ್ತಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆಯಾಗ್ತಾ ಇದೆ. ಈ ಒಂದು ಬಿಡುಗಡೆ ಸಮಾರಂಭದಲ್ಲಿ ಹಲವಾರು ಗಣ್ಯರು ಪಾಲ್ಗೊಳ್ತಾ ಇದ್ದಾರೆ, ಹಲವಾರು ನಟ ನಟಿಯರು ಆಗಮಿಸ್ತಾ ಇದ್ದಾರೆ ಈ ಒಂದು ಸಮಾರಂಭಕ್ಕೆ. ಇದು ಪುನೀತ್ ಅವರು ಬರೆದಿರುವಂತಹ ಪುಸ್ತಕ. ಆಬ್ವಿಯಸ್ಲಿ ಇದು ರಾಜ್ ಕುಟುಂಬದಿಂದ ಹೊರಬರ್ತಾ ಇರುವಂತಹ ಪುಸ್ತಕ. ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಅನ್ನೋ ಹೆಸರಿನಲ್ಲಿ ಈ ಪುಸ್ತಕ ಬರ್ತಾ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲೂ ಕೂಡ ಈ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಒಂದು ಅಪರೂಪದ ಪುಸ್ತಕ ಅಂತಾನೆ ಹೇಳ್ಬೋದು ಈ ಪುಸ್ತಕವನ್ನ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದಂತಹ ಅದೆಷ್ಟೋ ಪುಸ್ತಕಗಳು ಈಗಾಗಲೇ ಬಿಡುಗಡೆ ಆಗಿದೆ. ಆದರೆ ಇದು ರಾಜ್ ಕುಟುಂಬ ಬಿಡುಗಡೆ ಮಾಡ್ತಾ ಇರುವಂತಹ ಮೊಟ್ಟ ಮೊದಲ ಪುಸ್ತಕ. ಹಾಗಾಗಿ ಇದು ಅಪರೂಪದ ಪುಸ್ತಕ. ಇನ್ನು ಈ ಪುಸ್ತಕದ ಹೈಲೈಟ್ ಅಂದರೆ ಪುಸ್ತಕದಲ್ಲಿರುವಂತಹ ಫೋಟೋಗಳು. ಸುಮಾರು 1750 ಫೋಟೋಗಳ ಸಂಗ್ರಹ ಈ ಪುಸ್ತಕದಲ್ಲಿದೆ. ಇನ್ನೊಂದು ಪ್ರಮುಖವಾದದ್ದು ಅಂದರೆ ಈ ಪುಸ್ತಕಕ್ಕೆ ಮುನ್ನುಡಿ ಬರೆದಿರೋದು ಡಾಕ್ಟರ್ ರಾಜ್ ಅವರ ಪತ್ನಿಯಾದಂತಹ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಒಟ್ಟು 272 ಪುಟಗಳ ಬೃಹತ್ ಪುಸ್ತಕ ಇದು. ನೀವು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ. ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಹಲವಾರು ಗಣ್ಯರು ಆಗಮಿಸ್ತಾ ಇದ್ದಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಈ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇಡೀ ಕನ್ನಡ ಚಿತ್ರರಂಗಕ್ಕೆ ಹಾಗೆಯೇ ಕನ್ನಡದ ಅಭಿಮಾನಿಗಳಿಗೆ ಇದೊಂದು ಹಬ್ಬದ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ. ಸಾಕಷ್ಟು ಫೋಟೋಗಳು ಕೂಡ ಇದೆ. ಹಲವಾರು ಫೋಟೋಗಳನ್ನ ನಾವು ನೋಡಿದೀವಿ ಡಾಕ್ಟರ್ ರಾಜ್ ಅವರದು. ಆದರೆ ನಾವೆಂದೂ ಕಂಡಿರದ ಹಲವಾರು ಫೋಟೋಗಳು ಈ ಪುಸ್ತಕದಲ್ಲಿದೆ. ಹಾಗಾಗಿ ಈ ಎಲ್ಲಾ ಫೋಟೋಗಳನ್ನ ನೋಡೋದಕ್ಕೆ ಅಣ್ಣವರ ಅಭಿಮಾನಿ ದೇವರುಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂದರೆ ಪುಸ್ತಕದಲ್ಲಿ ಮುನ್ನುಡಿಯನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬರೆದಿರೋದು. ಇನ್ನು ಅಧ್ಯಾಯ 1ರಲ್ಲಿ ಅಪ್ಪಾಜಿಯ ಛಾಯೆಯಲ್ಲಿ ಅನ್ನುವಂತಹ ಬರಹ ಇದೆ. ಸಹೃದಯಿ ತಂದೆ ನಾಕಂಡ ಅಪ್ಪಾಜಿ ಅಂತ ಪುನೀತ್ ಅವರ ಬರಹಗಳು ಕೂಡ ಇದೆ. ಇನ್ನು ಅಧ್ಯಾಯ 4ರಲ್ಲಿ ಅಪ್ಪಾಜಿಯ ಅನೇಕ ಮುಖಗಳು ಅನ್ನೋ ಹೆಸರಿನ ಪುನೀತ್ ಅವರ ಬರಹ ಇದೆ. ಪುನೀತ್ ಅವರು ಸಾಕಷ್ಟು ಮುತುವರ್ಜಿಯನ್ನ ವಹಿಸಿ ಸಾಕಷ್ಟು ಆಸಕ್ತಿಯನ್ನ ತೋರಿಸಿ ಈ ಒಂದು ಪುಸ್ತಕವನ್ನ ತಯಾರಿಸಿದ್ದಾರೆ. ಇಡೀ ರಾಜ್ ಕುಟುಂಬವೇ ಇದಕ್ಕೆ ಬೆಂಬಲವನ್ನ ನೀಡಿದೆ. ರಾಜ್ ಅವರ ಮಕ್ಕಳು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ತಮ್ಮ ತಂದೆ ಯಾವ ರೀತಿ ತಮಗೆ ಕಾಳಜಿಯಿಂದ ಬೆಳೆಸಿದ್ರು, ಅವರ ಒಂದು ಕರುಣಾಜನಕ ಮನಸ್ಸು ಹೇಗಿತ್ತು ಅನ್ನೋದನ್ನ ಕೂಡ ಈ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ. ಸಾಕಷ್ಟು ವಿಷಯಗಳಿದೆ. ಡಾಕ್ಟರ್ ರಾಜ್ ಅವರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ನಾವು ಈ ಪುಸ್ತಕದ ಮೂಲಕ ತಿಳ್ಕೋಬಹುದು. ಹಲವಾರು ಫೋಟೋಗಳನ್ನ ಕೂಡ ನೋಡ್ಬೋದು. ನೀವು ನೋಡ್ತಾ ಇದ್ದೀರಿ ಕನ್ನಡ ಚಿತ್ರರಂಗದ ಹಲವಾರು ಗಣ್ಯರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಈ ಪುಸ್ತಕ ಬಿಡುಗಡೆಯಾಗ್ತದೆ. ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ನಟ ಡಾಕ್ಟರ್ ರಾಜ್ಕುಮಾರ್ ಸುಮಾರು 5 ದಶಕಗಳಲ್ಲಿನ ಇವರ ಚಿತ್ರರಂಗದ ಬದುಕಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಕನ್ನಡದ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಇವರ ಕುರಿತಾದಂತಹ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಅನ್ನೋ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಸಾಕಷ್ಟು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಿ ಶಿವರಾಜ್ ಕುಮಾರ್ ಅವರು ಆಗಮಿಸಿದ್ದಾರೆ. ಹಾಗೆಯೇ ಬಂದಿರುವಂತಹ ಎಲ್ಲರನ್ನೂ ಕೂಡ ಮಾತನಾಡಿಸ್ತಾ ಇದ್ದಾರೆ. ಇನ್ನು ತಾರಾ ಅವರು ಕೂಡ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಕೆಲವೇ ಕ್ಷಣಗಳಲ್ಲಿ ಈ ಪುಸ್ತಕ ಲೋಕಾರ್ಪಣೆಯಾಗ್ತಾ ಇದೆ. ಈ ಒಂದು ಕಾತರದ ಕ್ಷಣವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ರಾಜ್ ಕುಟುಂಬವೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದೆ. ರಾಜ್ ಅವರ ಬಗ್ಗೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತೇ ಇದೆ. ಅವರ ವ್ಯಕ್ತಿತ್ವ ಎಂಥದ್ದು, ಅವರ ನಡತೆ ಎಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಇನ್ನಷ್ಟು ತಿಳ್ಕೊಳ್ಳುವಂತಹ ಕುತೂಹಲ ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಈ ಪುಸ್ತಕದಲ್ಲಿ ಅಂತಹ ವಿಷಯಗಳನ್ನ ಪುನೀತ್ ಅವರು ಬರೆದಿದ್ದಾರೆ. ನಾವು ಎಂದೂ ಕಂಡಿರದಂತಹ ಹಲವಾರು ಫೋಟೋಗಳಿದೆ. ಡಾಕ್ಟರ್ ರಾಜ್ ಅವರ ಬಾಲ್ಯದಿಂದ ಹಿಡಿದು ಅವರು ಮಾಡಿದಂತಹ ಚಿತ್ರಗಳಲ್ಲಿನ ಹಲವಾರು ಫೋಟೋ, ಅವರು ಆತ್ಮೀಯ ಸ್ನೇಹಿತರೊಂದಿಗೆ ತೆಗೆಸಿಕೊಂಡಂತಹ ಫೋಟೋ ಆಗಿರ್ಬೋದು, ಗಣ್ಯರ ಜೊತೆ ನಿಂತಹ ಫೋಟೋ, ಎಲ್ಲ ಫೋಟೋಗಳು ಕೂಡ ಈ ಒಂದು ಪುಸ್ತಕದಲ್ಲಿದೆ. ಸುಮಾರು 1750 ಫೋಟೋಗಳ ಸಂಗ್ರಹ ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. 70ರಷ್ಟು ಭಾಗ ಫೋಟೋಗಳೇ ಇದೆ ಈ ಒಂದು ಪುಸ್ತಕದಲ್ಲಿ. 30% ಭಾಗ ಮಾತ್ರ ಡಾಕ್ಟರ್ ರಾಜ್ ಅವರ ಕುರಿತಾದಂತಹ ಮಾಹಿತಿಗಳು ಈ ಪುಸ್ತಕದಲ್ಲಿ ಲಭ್ಯವಿದೆ.
ಡಾಕ್ಟರ್ ರಾಜ್ ಕನ್ನಡ ಚಿತ್ರರಂಗ ಕಂಡ ಧೀಮಂತ ನಾಯಕ ನಟ ಅಷ್ಟೇ ಅಲ್ಲ, ಒಬ್ಬ ಸರಳ ಜೀವಿ ಕೂಡ. ತೆರೆಯ ಮೇಲೆ ನಾಯಕನಾಗಿ ಅನೇಕ ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. 206ರಷ್ಟು ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ನೀವು ನೋಡ್ತಿದ್ರಿ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ತಾರಾ ಅವರು ಮಾತನಾಡಿಸ್ತಾ ಇದ್ದಾರೆ. ಒಂದು ಸಮಾರಂಭದಲ್ಲಿ ಡಾಕ್ಟರ್ ರಾಜ್ ಅವರ ಕುಟುಂಬವೇ ಅಲ್ಲಿ ಉಪಸ್ಥಿತರಿದೆ. ಎಲ್ಲರೂ ಕೂಡ ಆಗಮಿಸಿ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಇನ್ನು ಸರಳತೆಗೆ ಮತ್ತೊಂದು ಹೆಸರು ಅಂದರೆ ಡಾಕ್ಟರ್ ರಾಜ್. ಒಬ್ಬ ಸೂಪರ್ ಸ್ಟಾರ್ ಅನ್ನುವಂತಹ ಅಹಂಕಾರ ಆಗಿರ್ಬೋದು, ಹಮ್ಮು ಬಿಮ್ಮು ಇವು ಯಾವುದೂ ಕೂಡ ಇಲ್ಲದೆ ಸರಳ ವ್ಯಕ್ತಿತ್ವದಿಂದ ತಮ್ಮನ್ನು ತಾವು ತೋರಿಸ್ಕೊಂಡಂಥವರು. ಖಂಡಿತವಾಗ್ಲೂ ಅಭಿಮಾನಿಗಳು ಡಾಕ್ಟರ್ ರಾಜ್ ಅವರನ್ನ ದೇವರು ಅಂತ ಪೂಜಿಸಿದ್ರೆ, ಡಾಕ್ಟರ್ ರಾಜ್ ಅವರು ಅಭಿಮಾನಿಗಳೇ ನನ್ನ ದೇವರು ಅನ್ನೋದರ ಮೂಲಕ ತಮ್ಮ ಸರಳತೆಯನ್ನು ತೋರಿಸ್ಕೊಂಡವರು. ಇನ್ನು ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಜೊತೆ ತಾರಾ ಅವರು ಇದ್ದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪುನೀತ್ ಅವರು ಸಾಕಷ್ಟು ಮುತುವರ್ಜಿಯನ್ನ ವಹಿಸಿ, ಆಸಕ್ತಿಯನ್ನ ವಹಿಸಿ, ಹಾಗೆಯೇ ಡಾಕ್ಟರ್ ರಾಜ್ ಕುಟುಂಬದ ಬೆಂಬಲದೊಂದಿಗೆ ಈ ಒಂದು ಪುಸ್ತಕವನ್ನ ಹೊರತರ್ತಾ ಇದ್ದಾರೆ. ಏಕಕಾಲಕ್ಕೆ ಇದು 2 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅಣ್ಣಾವರ ಜೀವನದ ಪ್ರತಿಯೊಂದು ಹಂತವನ್ನು ಕೂಡ ಈ ಪುಸ್ತಕದಲ್ಲಿ ನಮೂದಿಸಲಾಗಿದೆ. ಸುಮಾರು 1750 ಫೋಟೋಗಳು ಈ ಒಂದು ಪುಸ್ತಕದಲ್ಲಿದೆ. ಡಾಕ್ಟರ್ ರಾಜ್ ಅವರ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು, ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ, ಡಾಕ್ಟರ್ ರಾಜ್ ಅವರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಡಾಕ್ಟರ್ ರಾಜ್ ಎಲ್ರಿಗೂ ಕೂಡ ಚಿರಪರಿಚಿತರೆ. ಆದರೂ ಕೂಡ ಅವರ ಬಗ್ಗೆ ಇವತ್ತಿಗೂ ಕೂಡ ಅಭಿಮಾನಿಗಳಲ್ಲಿ ಏನೋ ಒಂದು ರೀತಿಯಾದಂತಹ ಕಾತರ. ಅವರ ಒಂದು ಪುಸ್ತಕ ಬರ್ತಾ ಇದೆ ಆಚೆ ಅಂದರೆ ಅದನ್ನ ನೋಡಬೇಕು, ಫೋಟೋಗಳನ್ನ ನೋಡಬೇಕು, ಅವರ ಕುರಿತಾದಂತಹ ಮಾಹಿತಿಯನ್ನ ಓದಬೇಕು ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಅಭಿಮಾನಿಗಳಲ್ಲಿದೆ. ಇನ್ನು ಸಾಕಷ್ಟು ಪುಸ್ತಕಗಳು ಬಂದಿದೆ ಡಾಕ್ಟರ್ ರಾಜ್ ಅವರ ಹೆಸರಿನಲ್ಲಿ, ಡಾಕ್ಟರ್ ರಾಜ್ ಅವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ. ಆದರೆ ಈ ಪುಸ್ತಕ ಅತ್ಯಂತ ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಡಾಕ್ಟರ್ ರಾಜ್ ಕುಟುಂಬ ಹೊರತರ್ತಾ ಇರುವಂತಹ ಮೊಟ್ಟ ಮೊದಲ ಪುಸ್ತಕ ಇದು. ಇನ್ನು ಈ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯದ ದಿನಗಳಿಂದ ಹಿಡಿದು ಡಾಕ್ಟರ್ ರಾಜ್ ಜೀವನದ ಎಲ್ಲಾ ಹಂತಗಳ ಪರಿಚಯ ಕೂಡ ಈ ಪುಸ್ತಕವನ್ನ ಓದಿದ್ರೆ ನಿಮಗೆ ಖಂಡಿತ ಆಗುತ್ತೆ. ಡಾಕ್ಟರ್ ರಾಜ್ ಅವರ ಬದುಕಿನ ಸಮಗ್ರ ಮಾಹಿತಿ ಕೂಡ ಇದೆ ಈ ಪುಸ್ತಕದಲ್ಲಿ, ಜೊತೆಗೆ ಫೋಟೋಗಳು ಕೂಡ ಇದೆ. ಒಂದು ಪುಸ್ತಕವನ್ನ ನಾವು ಓದ್ತೀವಿ ಅಂದ್ರೆ, ಅಥವಾ ಒಬ್ಬರ ಜೀವನ ಚರಿತ್ರೆಯನ್ನ ನಾವು ಓದ್ತಾ ಇರ್ತೀವಿ ಅಂದ್ರೆ, ಹೆಚ್ಚು ನಮ್ಮ ಗಮನವನ್ನ ಸೆಳೆಯೋದು ಆ ಪುಸ್ತಕದಲ್ಲಿರುವಂತಹ ಫೋಟೋಗಳು. ಖಂಡಿತವಾಗ್ಲೂ ಇದರಲ್ಲಿ 1000ಕ್ಕೂ ಅಂದ್ರೆ 1750ರಷ್ಟು ಫೋಟೋಗಳಿರೋದ್ರಿಂದ ಫೋಟೋಗಳನ್ನ ನೋಡ್ತಾ ಡಾಕ್ಟರ್ ರಾಜ್ ಅವರ ಜೀವನ ಚರಿತ್ರೆಯನ್ನ ಓದ್ಬೋದು.